ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಮಹೇಶಣ್ಣ ಸೌಜನ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕ, ಹಿಂದೂ ಧರ್ಮದ ಬಗ್ಗೆ ಅಪಾರವಾದ ಗೌರವ ಇರತಕ್ಕಂಥ ನಾಯಕ ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ ಸ್ನೇಹಿತರೆ, ಯಕ್ಷಗಾನ ಕಲಾವಿದರು ಅದರಲ್ಲೊಬ್ಬ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ. ಆ ವೈಕ್ ಫೋನ್ ಮಾಡಿದಾಗ ಆಡಿ ಇಟ್ಕೊಂಡು ವೈರಲ್ ಮಾಡಿರ್ತಕ್ಕಂಥದ್ದು, ಹಾಗೆ ಹೀಗೆ ಬೈದ ಮಹೇಶಣ್ಣ ಹಂಗೆ ಬೈದ ಹಿಂಗೆ ಬೈದ ಅಂಥೇಳಿ ಅದ್ರ ಬಗ್ಗೆ ದೂರು ದಾಖಲಾಗಿದ್ದು ನಿಮಗೆಲ್ಲ ಗೊತ್ತಿದೆ. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟಲ್ಲಿ ಮಹೇಶಣ್ಣನ ಮತ್ತು ಯಕ್ಷಗಾನ ಕಲಾವಿದರ ಬಗ್ಗೆ ಏನೆಲ್ಲ ಆಯಿತು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ ಅಂದ್ಕೊಳ್ಳಿ ಸ್ನೇಹಿತರೆ. ನೋಡಿ, ಸೌಜನ್ಯ ಹೋರಾಟಗಾರ ಇಲ್ಲಿಯವರೆಗೂ ಅಂಜದೆ ಅಳಕದೆ ಧೀಮಂತ ನಾಯಕ ಅಂತ ಹೇಳಬೇಕು ಈ ಹೋರಾಟಕ್ಕೆ. ಹಂಗೆ ನಿಂತ್ಕೊಂಡಿರ್ತಕ್ಕಂಥ ವ್ಯಕ್ತಿ, ಆ ವ್ಯಕ್ತಿನ ಇವತ್ತಿನ ದಿನಗಳಲ್ಲಿ ಗಡಿ ಫಾರ್ಮ್ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ಮತ್ತು ಗಿರೀಶ್ ಅಣ್ಣನ ಇವರಿಬ್ಬರನ್ನ ಹೆಂಗನ ಮಾಡಿ ಗಡಿ ಫಾರ್ಮ್ ಮಾಡಿಬಿಟ್ರೆ ಸೌಜನ್ಯ ಹೋರಾಟವನ್ನು ಮುಗಿಸುವುದರಲ್ಲಿ ಅವರು ಯಶಸ್ವಿ ಆಗ್ತಾರೆ ಅಂದ್ಕೊಂಡಿದ್ದಾರೆ. ಆದರೆ ನೂರಾರು ಗಿರೀಶ್ ಮಠನ ಥರ ವ್ಯಕ್ತಿಗಳು, ನೂರಾರು ಮಹೇಶಣ್ಣನ ಥರ ವ್ಯಕ್ತಿಗಳು, ನೂರಾರು ಜಯಂತಣ್ಣನ ಥರ ವ್ಯಕ್ತಿಗಳು, ಪ್ರಸನ್ನಕ್ಕ ಥರ ಮಹಿಳೆಯರು ಧೀಮಂತವಾಗಿ ದಿಟ್ಟವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಇವ್ರೇನು ಅಂದ್ಕೊಂಡ್ಬಿಟ್ಟಾರೆ ಅಂದರೆ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರನ್ನೇ ಗಡಿ ಪಾರು ಮಾಡ್ತಕ್ಕಂಥದ್ದು, ಇಲ್ಲ ಸಲದ ಆರೋಪಗಳನ್ನು ಹೊರಿಸಿ ಇವ್ರನ್ನ ಸೈಡಿಗೆ ದೂಕಿಬಿಡಬೇಕು ಎಂಬ ಒಂದು ದೊಡ್ಡ ಷಡ್ಯಂತ್ರ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರನೇ ಚಿನ್ನಯ್ಯನನ್ನು ಬಳಸ್ಕೊಂಡು 200 ಕೋಟಿ ಡೀಲು ಜಾಸ್ತಿ ಹೇಳ್ಬೇಕಾಗಿತ್ತು. ಒಂದು 500,000 ಅಂತ ಹೇಳಿದರೆ ನಂಬ್ತಿದ್ರು ಜನಗಳು. ಇದು ಯಾವ್ದು ಕಿತ್ತೋಗಿರೋದು 200 ಅಂತ ತಿಳ್ಕೊಂಡಾರಲ್ಲ. ನನ್ನ ಅಭಿಪ್ರಾಯಪ್ಪ, ಓನ್ ಅಭಿಪ್ರಾಯ. 200 ಕೋಟಿ ಅಂದರೆ ಅದು ಕಡಿಮೆ ಅಮೌಂಟ್ ಅಲ್ಲ. ಆದರೆ ಚಿನ್ನನಿಗೇನು ಗೊತ್ತು ಪಾಪ, 200 ಕೋಟಿ 300 ಕೋಟಿ ಅಂತೇಳಿ ವಯ್ಯ ಹೇಳಿದನೋ ಬಿಟ್ಟನೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ತನಿಖೆ ಆದಮೇಲೆ ಏನಾಗಿದೆ ಏನು ಬಿಟ್ಟಿದೆ ಎಂಬುದು ಗೊತ್ತಾಗುತ್ತೆ. ಈಗ ನೋಡಿ, 1500 ಚಿಲ್ಲರ ಅಸಹಜ ಸಾವುಗಳಿಗೆ ನ್ಯಾಯ ಬೇಡವಾ? ಸೌಜನ್ಯ ಹೋರಾಟಗಾರರು ಹೋರಾಟ ಮಾಡಿದ್ದಕ್ಕೆ ಜೀವಂತವಾಗಿ ಈ ಕೇಸು ಇರ್ತಕ್ಕಂಥದ್ದು. ಇಲ್ಲಾಂದರೆ ಯಾವಾಗೋ ಮುಚ್ಚೋಗ್ಬಿಡೋದು. SIT ತಂಡದವ್ರ ಸಮೇತ ಮುಚ್ಕೊಂಡು ಬಾಗಿಲಾಕೊಂಡು ಹೊಂಟು ಹೋಗ್ಬಿಡೋರು. ಮಾರಿಕೊಂಡ ಮಾಧ್ಯಮಗಳ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅದೇ ಮಾರಿಕೊಂಡ ಮಾಧ್ಯಮಗಳ ಬಗ್ಗೆ ನಿಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ ಪದೇ ಪದೇ ಹೇಳುವಂಥ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಮಸ್ಕಾರ. ಈಗ ವಿಡಿಯೋ ಆಗ್ತಾಯಿದ್ದೀನಿ. ಹೈಕೋರ್ಟಲ್ಲಿ ಏನೆಲ್ಲ ವಾದ ವಿವಾದಗಳು ನಡೆದವು ಎಂಬುದರ ಬಗ್ಗೆ ನಿಮಗೆ ಕ್ಲಾರಿಫಿಕೇಷನ್ ಸಿಗ್ಬೋದು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಏನೇ ಆಗಲಿ, ಸತ್ಯಾಂಶ ಹೊರಗೆ ಬಂದೇ ಬರುತ್ತೆ. ನಮಸ್ಕಾರ ಸ್ನೇಹಿತರೆ. ಈಗ ವಿಡಿಯೋ ಆಗ್ತಾಯಿದೆ, ದಯವಿಟ್ಟು ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅರ್ಲಿಯರ್ ಕ್ರೈಮ್ 2021 ಎಷ್ಟು ಕ್ರೈಮ್ ಆಗ್ತೀರಾ? ಟೋಟಲ್ 3 ಆಗಿದೆ. ಯಾಕೆ? ಒಂದು ಮೊನ್ನೆ ತಾವು ಸ್ಟೇ ಮಾಡಿರೋದ್ರಲ್ಲಿ ಇದು ವಿಟ್ನೆಸ್ ಗಳಿಗೆ ಥ್ರೆಟ್ ಮಾಡಿರೋದು ಕೇಸ್. ಏನಿದು? ಯಕ್ಷಗಾನ ಆರ್ಟಿಸ್ಟ್ ಯಕ್ಷಗಾನ ಮಾಡಿರೋದು. ಯಕ್ಷಗಾನ ಮಾಡಿದ್ದಕ್ಕೆ ಇವರು ಬುರ್ಡೆ ಗ್ಯಾಂಗ್ ಅಂತ ಯಾಕೆ ಹೇಳಿದೆ ಅಂತ ಹೇಳ್ಕೊಂಡು ಒಂದು ಅಕ್ಯುಸೇಷನ್. ಅದರದ್ದು ಒಂದು ನೀವೇನು ಕೇವೇಟ್ ಹಾಕಿದ್ದೀರಾ? ಹೌ ಡಿಡ್ ಯು ಅಪಿಯರ್? ಅದ ಇನ್ನೊಂದು ಮ್ಯಾಟರ್ ಬಂದಾಗ ಇದು ಮೇನ್ ಮ್ಯಾಟರ್ ಚಾಲೆಂಜ್ ಮಾಡದೆ ಅದನ್ನ ಹೆಂಗ್ ಚಾಲೆಂಜ್ ಮಾಡಿದ್ರು ಅಂತ ಚೆಕ್ ಮಾಡ್ತಿದ್ವಿ. ಚೆಕ್ ಮಾಡ್ತಾ ಇದ್ರಾ? ನೀವು ಚೆಕ್ ಮಾಡಿದಾಗ ಡೌಟ್ ಬಂತ? ನಾನು ನಿಮ್ಗೆ ನೋಟಿಸ್ ಇಶ್ಯೂ ಮಾಡಿಲ್ಲ ಇನ್ನು. ಅಲ್ಲ, ಅದರಲ್ಲಿ ದಿಸ್ ಕೇವೇಟ್ ಬಿಸ್ನೆಸ್ ಶುಡ್ ಸ್ಟಾಪ್. There is no caveat in 482. It doesn't mean that you can appear, and it's only for the state, because state copy serve ಆಗಿರುತ್ತೆ. You can't appear. What happened? You can't appear, and how are you arguing the matter? Yes. Offense is under 196 clause 1, 352, 351. Correct. 353 and 505(2). ಏನ್ ಹೇಳಿದ್ರಿ? ಏನಿಲ್ಲ, it is a conversation between me and my known person, my lord. He is known to me since from his childhood I know him. He has participated in one Yakshagana program that is telecasted in Namma Kudla TV channel. Moreover, my lord, ಇದು ಆ ಪ್ರಾಬ್ಲಮ್. ಹೌದು, SIT ಆದಾಗಿಂದ they are using this concept in all their Yakshagana programs as a comedy, my lord.
ಕಾಮಿಡಿಯನ್ ಕಮ್ಸ್ ವಿತ್ ದ ಮಾಸ್ಕ್ ಅಂಡ್ ಇದನ್ನ ಹಿಡ್ಕೊಂಡು ಸ್ಕಲ್ ಎಲ್ಲ ಹಿಡ್ಕೊಂಡ್ ಬರೋದು ಅಂಡ್ ಟಾಂಟಿಂಗ್ ದಿಸ್ ಪಿಟಿಷನರ್. This is going on for 1.5 year, my lord. And this conversation is concerned, I just spoke to him saying ಅದೇನು ಬುರುಡೆ ಗ್ಯಾಂಗ್ ಅಂತೆಲ್ಲ ಮಾಡ್ತಾ ಇದ್ದಾರೆ, ಹರ್ಟ್ ಆಗ್ತದೆ ಅಂತ ಹೇಳಿ, ಯಕ್ಷಗಾನ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಈ ತರ ಎಲ್ಲ ಮಾಡಬಾರ್ದು ಅಂತ ನಾನು ಸ್ಪೋಕ್ ಟು ಹಿಮ್. ಒಂದ್ ನಿಮಿಷ ಕೊಡಿ ಇಲ್ಲಿ ನೋಡ್, ಅಲ್ಲಿ ಅಲ್ಲಿ SPP. This is a conversation. This is Correct. how the entire messages have been spread also. And ಬಟ್ ನಿಮಗೆ ಸುಮ್ಮನೆ ಇರೋಕೆ ಆಗೋದೇ ಇಲ್ಲವೇ? ಅಲ್ಲ, ಇಟ್ ಇಸ್ ಪ್ರೈವೇಟ್ ಕಾನ್ವೆನ್. ನಾನು ಮಾತಾಡಿ ಮೊಬೈಲ್ ಅಲ್ಲಿ ಮಾತಾಡಿದ್ದು ನನ್ನ ಪರಿಚಯದವ್ರ ಹತ್ರ. and there is one more. ಟ್ರಾನ್ಸ್ಕ್ರಿಪ್ಟ್ ಆಯ್ತು ಮೊಬೈಲ್ದು. Yes, madam. One more matter, madam. Their trial coordinate bench. ಅಲ್ಲ, ಅವ್ರವ್ರು ಮಾತಾಡ್ಕೊಂಡಿದ್ರೆ Madam, ನಿಮ್ಗೆ that has been circulated. That has been circulated by them, my lord. ನಾನು ಸರ್ಕ್ಯುಲೇಟೆಡ್. That is what we're investigating, my lord. But there's this ಆಯ್ತು, you entire investigate who has circulated this. You will bring that person to books. You will cooperate with the investigation. No precipitative action will be conversation, my taken. lord, coordinate bench in another matter. Anticipatory bail has been granted. Directed him to appear before the investigation. will appear. But he has not appeared in before investigation. ನೀವು ಅಪಿಯರ್ ಯಾಕೆ ಆಗ್ಲಿಕ್ಕಿಲ್ಲ? ಎಕ್ಸ್ಟರ್ನ್ಮೆಂಟ್ ಆರ್ಡರ್ ಇದೆ ನಮ್ಮ ಅಗೇನ್ಸ್ಟ್, ಅದಕ್ಕೋಸ್ಕರ ಎಲ್ಲಿದೆ ಎಕ್ಸ್ಟರ್ನ್ಮೆಂಟ್ ಆರ್ಡರ್? ಸ್ಟೇ ಆಗಿಲ್ಲವ ಅದು? ಅದೀಗ ಮತ್ತೆ ಎಕ್ಸ್ಟರ್ನ್ಮೆಂಟ್ ಆರ್ಡರ್ ಇಟ್ಕೊಂಡು ಅಪಿಯರ್ So ಆಗಿದ್ರೆ let him, the externment they order, my have lord, he is issued- not available for execution of that's externment all order. right. Now if there is an externment order, how can he appear? Yes, externment order also, we could not execute it. Forget it, sir. Externment order idre how can you appear? He has to follow the externment order. He has challenged If before your this court. externment order stay ಆಗಿಲ್ಲ ಅಂದ್ರೆ you have to go. He went all the way to, he challenged in writ appeal. This court in writ appeal dismissed it. Then externment order you appear. ಬಿಫೋರ್ Supreme Court. ಹೌದು, ಮತ್ತೆ? ಹೋಗಿದ್ದೇವೆ. One more thing, my lord, I have filed petition for modification of anticipatory bail order also as well. Anticipatory ರಿಜೆಕ್ಟ್ ಆಗಿದೆಯಾ? ರಿಜೆಕ್ಟ್ ಆಗಿಲ್ಲ, ಮತ್ತೆ? ಎಲ್ಲವಾಗಿದೆ, ಇಲ್ಲಿ ಎಲ್ಲವಾಗಿದೆ. ನನಗೆ ಸ್ವಲ್ಪ ಕಾಲಾವಕಾಶ ಬೇಕು. ಅವ್ರ ಯಾಕೆ ಮುಂದೆ- ಕಾಲಾವಕಾಶ ಬೇಕು ನಿಮಗೆ? IO ಮುಂದೆ ಅಪಿಯರ್ ಆಗ್ಲಿಕ್ಕೆ, ಸಿನ್ಸ್ ಇಟ್ ಇಸ್ ಪೆಂಡಿಂಗ್ ಬಿಫೋರ್ ದಿ. No, externment order ಬಗ್ಗೆ don't worry. Appear before the IO. I will direct, no precipitative action will be taken. You cooperate with the investigation. Let us know who has circulated it. The petitioner is before the court calling in question registration of a crime for offence punishable under section 5052 and 153A of the IPC, presently 196 and 350. 352. 352(2) of the BNS. The petitioner, the learned counsel of the petitioner submits that the petitioner has been granted anticipatory bail but cannot comply with the said direction of appearance before the investigating officer as an order of externment is hanging on the sword of externment is hanging on the head of the petitioner. Be that as it may, the petitioner shall appear before the investigating officer and cooperate with the investigation as who has circulated the private conversation between the petitioner and his friend is to be deciphered. While the petitioner shall appear, but no coercive steps shall be taken against him in the garb of investigation. 116 connected. See 116 same order. Six all same. Same order as 108. 108, Can be 106. clubbed together. ಟ್ಯಾಗ್ ಎರಡು ಒಂದೇ ಆರ್ಡರ್ ಮಾಡಿ ಮೇಡಮ್. 10116 and 108.